ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊಸಕೋಟೆ ಸರಣಿ ಅಪಘಾತಕ್ಕೆ 7 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಎಂಎಜೆ ಆಸ್ಪತ್ರೆಗೆ ಮೃತದೇಹಗಳ ರವಾನೆ ಮಾಡಲಾಗಿದೆ. ಆಸ್ಪತ್ರೆ ಶವಾಗಾರ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಮೃತರಲ್ಲಿ 5 17ರಿಂದ 18 ವರ್ಷದ ಕಾಲೇಜು ವಿದ್ಯಾರ್ಥಿಗಳು. ಅಶ್ವಿನ್ ನಾಯರ್ RVPU ಕಾಲೇಜು ಕೊತ್ತನೂರು ನಿವಾಸಿ 17 ವರ್ಷ, ಅರ್ಹನ್ ಶರೀಫ್ MR ಶಾಲೆ ವಿದ್ಯಾರ್ಥಿ HVR ಲೇಔಟ್ ನಿವಾಸಿ, ಅಯನ್ 17 ವರ್ಷ CMR ಕಾಲೇಜಿನ ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ಭರತ್ 18 ವರ್ಷ CMR ಕಾಲೇಜು ಫ್ರೇಸರ್ ಟೌನ್ನ ವಿದ್ಯಾರ್ಥಿ. ಈಥನ್ ಜಾರ್ಜ್ ಅಂತ ಹೇಳಿ RV ಕಾಲೇಜಿನ ವಿದ್ಯಾರ್ಥಿ. ಹೊಸಕೋಟೆ ಸರಣಿ ಅಪಘಾತಕ್ಕೆ 7 ಮಂದಿ ವಿದ್ಯಾರ್ಥಿಗಳೇ ಸಾವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಎಂಎಜೆ ಆಸ್ಪತ್ರೆಗೆ ಮೃತದೇಹಗಳ ರವಾನೆಯನ್ನ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತಕ್ಕೆ 7 ಜನ ಸಾವನ್ನಪ್ಪಿರುವಂಥದ್ದು. ಈ 7 ಜನರಲ್ಲಿ 17ರಿಂದ 18 ವರ್ಷದ ಯುವಕರೇ ಸಾವನ್ನಪ್ಪಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಪಘಾತದ ತೀವ್ರತೆ ಎಷ್ಟು ಮಟ್ಟಿಗಿತ್ತು. ಪ್ರತಿಯೊಬ್ಬರೂ ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಕಾರ್ನಲ್ಲಿ ಇದ್ದಂತಹ 6 ಮಂದಿಯ ಜೊತೆಗೆ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಓರ್ವ, ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ 5 17ರಿಂದ 18 ವರ್ಷದವರು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ವರ್ಷ ಸಾಕಿ ಸಲಗಿದಂತಹ ಮಕ್ಕಳನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರೂ ಎಲ್ಲಿ ಹೋಗಿದ್ರು ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಮೃತರು ಕೇರಳ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಭೇಟಿಯನ್ನ ಕೊಟ್ಟಿದೆ, ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹೊಸಕೋಟೆ ಬಳಿ ಏನು ಬೆಳ್ಳಂಬೆಳಗ್ಗೆ ಅಪಘಾತ ಆಗಿತ್ತಲ್ಲ, ಆ ಅಪಘಾತದಲ್ಲಿ ಈ 7 ಜನ ಸಾವನ್ನಪ್ಪಿದ್ರು. ಕಾರು, ಟ್ಯಾಂಕರ್, ಬೈಕ್ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿತ್ತು. ಹೊಸಕೋಟೆ ತಾಲೂಕಿನ ಸತ್ಯಾವರ ಬಳಿ ಆಗಿದ್ದಂತಹ ಘಟನೆ ಇದು. ಕಾರ್ನಲ್ಲಿ ಇದ್ದಂತಹ 6 ಮಂದಿ, ಬೈಕ್ನಲ್ಲಿ ಇದ್ದಂತಹ ಓರ್ವ ಸಾವನ್ನಪ್ಪಿದ್ರು. ದೇವನಹಳ್ಳಿ ಮೂಲದ ಬೈಕ್ ಸವಾರ ಗಗನ್ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿ ಇದ್ದಂತಹ 6 ಜನರ ಪೈಕಿ 2 ಮಾಹಿತಿಯನ್ನ ನೀಡಿಲ್ಲ ಪೊಲೀಸ್ನವರು. ಬೆಂಗಳೂರು ಮೂಲದ ಅಶ್ವಿನ್, ಕರಣ್ ಆಲಿ ಮೃತ ದುರ್ದೈವಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆಗಿರೋದು ಸರ್ ಈ ಘಟನೆ. ಅದು ಹತ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು, ಅವ್ನ್ ಬ್ರೇಕ್ ಹಾಕಿದ್ದಾನೆ. ಅಲ್ಲಿ ಇದು ವೀಲು ಕಳ್ಸ್ಕೊಂಬಂದು ಇಲ್ಲಿ ಬಿದ್ದಿದೆ. ವೀಲ್ ಕಳ್ಸ್ಕೊಂಡ್ ಬಿಡ್ತಾನೆ, ಯಾವ್ದೋ ಕಾರ್ ಬಂದು ವೀಲ್ ಹೊಡೆದ್ಬಿಟ್ಟು ಇದು ಅಪೋಸಿಟ್ ತಿರುಗಿತ್ತು. ಮತ್ತೆ ಇದು ಜಯಂಟ್ರ್ ಬಂದು ಇದು ನಮ್ ಬಸ್ ಹೊಡಿಬೇಕಾಯ್ತು. ಇದು ಜಯಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹಾಕಿ ಮತ್ತೆ ಬಂದ್ ನೋಡೋಷ್ಟಿಗೆ ಕಾರು ಆಕ್ಸಿಡೆಂಟ್, ಮತ್ತೆ ಅಲ್ಲೊಂದ್ ಬೈಕ್ ಇತ್ತು, ಬೈಕು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಸ್ಪಾಟ್ ಆಗ್ಬಿಟ್ಟಿದ್ದ. ಸರ್ ನಾವ್ ನೋಡಿದಾಗ ಭಯಂಕರ ಇತ್ತು. ನೋಡಿದ್ರೆ ಅದು ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು. ಬೈಕ್ ಅವನು ಒಂದೇ ಒಂಚೂರು ಜಸ್ಟ್ ಮಿಸ್ ಗ್ಲಾಸ್ಗೆ, ಬಸ್ ಗ್ಲಾಸ್ಗೆ ಗ್ಲಾಸ್ ಹೊಡಿಬೇಕಾಯ್ತು. ಅದೊಡ್ದೆ ನಮಗೂ ಸಮಸ್ಯೆ ಆಗುತ್ತೆ. ಕಣ್ಣು ಇಲ್ಲ ಏನಾದ್ರು ಒಂದು ಹೋಗಿರುತ್ತೆ. ಹೌದು, ಪೊಲೀಸ್ ಅವ್ರಿಗೆ ನಾವೇ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗ್ಳಿಗ ಅಥವಾ 15 ದಿವಸಕ್ಕೊಂದ್ಸರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ರು ಇಬ್ರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬಾ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟ್ಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡ್ಬಿಟ್ಟು ನನ್ಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರವ್ರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರ್ ಏನ್ಗೂ ಆಗಲ್ಲ. ಬೈಕನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನ್ ತಿಂಡ್ಲು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದ್ರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಡ್ಬಿಡ್ತು. ಇಲ್ಲ ರಸ್ತೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದನ್ನ ಕಣ್ಣಲ್ಲಂತೂ ನೋಡಕ್ ಆಗ್ತಾ ಇಲ್ಲ ಸರ್. ಆತರ ದುರಂತ ಇವತ್ ನಡೆದಿರೋದು. ಪ್ರತಿ ತಿಂಗಳನು ಇಲ್ಲಿಂದ ಕಂಬಳಿಪುರ ಬ್ರಿಡ್ಜ್ ಹತ್ರ ಹಿಡಿದು ಸಾದಪ್ನಳ್ಳಿ ಬ್ರಿಡ್ಜ್ ವರೆಗೂ ಪ್ರತಿ ತಿಂಗಳು 1-2 ಆಕ್ಸಿಡೆಂಟ್ ಗಳಾಗಿ 2-3 ಸ್ಪಾಟ್ ಆಗ್ತಾ ಇದಾವೆ. ನಾವು ಪ್ರತಿ ತಿಂಗಳು ಇದ್ರಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ಕರ್ಮ ನೋಡಕ್ ಆಗ್ತಾ ಇಲ್ಲ. ಅಂಟುತ್ತೆ, ಅವ್ರು ಆಟೋಮೆಟಿಕ್. ಸಂಜೆ 6 ಗಂಟೆಗೆ ಆನ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುತ್ತೆ. ಯಾವಾಗನ ಸ್ವಲ್ಪ ರಿಪೇರ್ ಆದ್ರೂ ರಿಪೇರಿ ಮಾಡ್ತಾರೆ ಹೈವೇ ಅಥಾರಿಟಿ ಅವ್ರು ಬಂದು. ಅದೇನ್ ತೊಂದ್ರೆ ಇಲ್ಲ. ಲೈಟ್ಸ್ ಏನೋ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ರಸ್ತೆ ಈ ಬ್ರಿಡ್ಜ್ ಈಚೆ ಬಂದ್ಮೇಲೆ ಅಲ್ಲಿ ಕಿರಿದಾಗಿರೋದೇ ಈ ಸಮಸ್ಯೆ. 3 ವೇ ಇದೆ ಬ್ರಿಡ್ಜ್.